ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಚೆನ್ನಾಗಿಲ್ಲದಿರೋರು ಆದಷ್ಟು ಬೇಗ ಚೆನ್ನಾಗಾಗಿ. ಐ ಡೋಂಟ್ ನೋ ವೈ ಐ ಸೆಡ್ ದ್ಯಾಟ್. ಇದುವರೆಗೂ ನೀವು ನನ್ನ ಚಾನಲ್ ನೋಡಿರ್ತೀರ, ನಾನು ತುಂಬ ಬೈಕ್ ರಿಲೇಟೆಡೇ ಮಾಡ್ತಾ ಇದ್ದೆ. ಫಾರ್ ದಿ ಫಸ್ಟ್ ಟೈಮ್ ಕಾರಲ್ಲಿ ಒಂದು ರೋಡ್ ಟ್ರಿಪ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ನಾರ್ತ್ ಇಂಡಿಯಾ ಟ್ರಿಪ್. ನಾನು ಯಾವತ್ತೂ ನಾರ್ತ್ ಇಂಡಿಯಾ ಕಡೆ ಹೋಗೇ ಇಲ್ಲ. ದಿಸ್ ಇಸ್ ಮೈ ಫಸ್ಟ್ ಟೈಮ್. ಇದೊಂದು ಸೀರೀಸ್ ಏನು ಬರ್ತಿದೆ ವ್ಲಾಗ್ದು. ದಿಸ್ ಇಸ್ ಗೋನ್ ಬಿ ಎಕ್ಸೈಟಿಂಗ್. ಸೊ ದ ಫಾರ್ದೆಸ್ಟ್ ಹ್ಯಾವ್ ಗಾನ್ ಇಸ್ ಗೋವಾ. ಗೋವಾಗಿಂತ ಮೇಲೆ ಹೋಗಿಲ್ಲ ಯಾವತ್ತು. ಇದೆಲ್ಲ ಬಿಟ್ಟು ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ಟು ನಾರ್ತ್ ಇಂಡಿಯಾ, ಅದು ಒಂದು ಕಾರಲ್ಲಿ. ಈ ಸೀರೀಸ್ ನೋಡೋಕ್ಕಿಂತ ಮುಂಚೆ ನಿಮಗೆ ಟೈಮ್ ವೇಸ್ಟ್ ಆಗಬಾರ್ದಲ್ಲ, ಅದಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು, ಈ ಸೀರೀಸಲ್ಲಿ ಏನೇನಿದೆ ಅಂತ ಒಂದು ನಟ್ಶೆಲಲ್ಲಿ ಹೇಳೋಕ್ಕೆ ದಿಸ್ ಕ್ಲಿಪ್, ಆಯಿತಾ? ಒಂದಿನ ಸಡನ್ನಾಗಿ ನನ್ನ ಸ್ಕೂಲ್ ಫ್ರೆಂಡ್ ಭಾನುಪ್ರಕಾಶ್ ನನಗೆ ಕಾಲ್ ಮಾಡಿಬಿಟ್ಟು, ಮಗ ಹೊಸ ಕಾರ್ ತೊಗೊಂಡಿದ್ದೀನಿ, ಒಂದು ನಾರ್ತ್ ಇಂಡಿಯಾ ಟ್ರಿಪ್ಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ, ಕಾಶಿಗೆ ಹೋದೆ ಮಗ ಅಂತ ಹೇಳ್ದ. ಸರಿ ಮಗ, ಹೋಗೋದಾದರೆ ಹೇಳು, ನಾನು ಬರ್ತೀನಿ ಅಂತ ನಾನು ಹೇಳಿದೆ. ದಟ್ಸ್ ಹೌ ದಿಸ್ ಪ್ಲ್ಯಾನಿಂಗ್ ಹ್ಯಾಪನ್. ಅಷ್ಟೇ. ಜೂನ್ 14ನೇ ತಾರೀಕು ನೈಟ್ ಡಿಸೈಡ್ ಮಾಡ್ತೀವಿ ಹೊರಡೋಣ ಅಂತ. ಸೊ ನಮ್ಮ ತಲೆಯಲ್ಲಿರೋದು ಅಯೋಧ್ಯ ರಾಮ್ಲಾಲ ದರ್ಶನ ಮಾಡಬೇಕು, ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು, ಜಾರ್ಖಂಡಲ್ಲಿ ದೇವ್ಗಢ್ ಅಥವಾ ಡಿಯೋಗಢ್ ಅಂತಾರೆ, ವೈದ್ಯನಾಥೇಶ್ವರ ದರ್ಶನ ಮಾಡಬೇಕು ಅಂತ. ಮಿಕ್ಕಿದ್ದೆಲ್ಲ ಏನೂ ಪ್ಲ್ಯಾನಲ್ಲಿಲ್ಲ, ಹೋಗ್ತಾ ಹೋಗ್ತಾ ಡಿಸೈಡ್ ಆಗುತ್ತೆ ಅಂತ ಡಿಸೈಡ್ ಮಾಡ್ತೀವಿ. ನಾವು 3 ಜನ ಹೋಗೋ ಪ್ಲ್ಯಾನ್ ಮಾಡ್ತೀವಿ. ನಾನು, ಭಾನುಪ್ರಕಾಶ್ ಮತ್ತು ಅವನ ಇನ್ನೊಬ್ಬ ಫ್ರೆಂಡ್ ಪುಟ್ಟರಾಜು ಅಂತ. ಈ ವಿಡಿಯೋದಲ್ಲಿ ಫುಲ್ ಬರ್ತಾನೆ ನೋಡಿ, ಅವನೇ ಪುಟ್ಟರಾಜು. ಹೋಗೋ ದಿನ ಮಧ್ಯಾಹ್ನ ಇನ್ನೊಬ್ಬ ಕ್ಯಾಂಡಿಡೇಟ್ ಆ್ಯಡ್ ಆಗ್ತಾನೆ, ತೇಜಸ್ ಅಂತ. ತೇಜಸ್ ಈಸ್ ಮೈ ಫ್ರೆಂಡ್. ನಾನು ಭಾನುಪ್ರಕಾಶ್ ಮಾತಾಡಬೇಕಾದ್ರೆ ಎಸ್ ದ ಪ್ಲ್ಯಾನಿಂಗ್ ವಾಸ್ ಹ್ಯಾಪನಿಂಗ್, ತೇಜಸ್ ವಾಸ್ ದ್ಯಾರ್ ಆ್ಯಂಡ್ ನಾನು ಬರ್ಲಾಕೆ ಹೇಳ್ದ. ಸರಿ ತಗೊಂಡು ಹೋದ್ವಿ. ಸೊ ಎಸ್, 4 ಜನ ಒಂದು ಕಾರ್. ಎಲ್ಲೆಲ್ಲಿಗೆ ಅಂತ ಗೊತ್ತಿರಲಿಲ್ಲ ಆವಾಗಿನ. ಹೋಗ್ತಾ ಹೋಗ್ತಾ ಡಿಸೈಡ್ ಆಗುತ್ತೆ ಏನೇನಾಗುತ್ತೆ ಅಂತ. ಬಟ್ ನಮ್ಗೆ ಸ್ಟಾರ್ಟಿಂಗಲ್ಲಿ ಪ್ಲ್ಯಾನ್ ಇದ್ದು ಮಗ ಚಾರ್ಜಿಂಗ್ ಪಾಯಿಂಟ್ ಸಿಗ್ದಲ್ಲ ಒಂದು 300-400 ಕಿಲೋಮೀಟ್ರಲ್ಲಿ ಚಾರ್ಜ್ ಹಾಕೊಂಡು ಹೋಗಬೇಕು ಅಷ್ಟೇ. ಸೊ ಎಸ್, ಹೋಗ್ತಾ ಹೋಗ್ತಾ ಡಿಸೈಡ್ ಆಗುತ್ತೆ ವಿಲ್ ಗೋ ಟು ಹೈದ್ರಾಬಾದ್. ಹೈದ್ರಾಬಾದಿಂದ ವಿ ಗೋ ಟು ಓಂಕಾರೇಶ್ವರ ದರ್ಶನ ಆಗುತ್ತೆ, ಅದು ಒಂದು ಜ್ಯೋತಿರ್ಲಿಂಗ. ಆಮೇಲೆ ಉಜ್ಜೈನ್ ಮಹಾಕಾಲ್ ದರ್ಶನ ಆಗುತ್ತೆ, ಅದು ಜ್ಯೋತಿರ್ಲಿಂಗ. ಉಜ್ಜೈನ್ ಹೋದಾಗ ಅನಿಸುತ್ತೆ ರಾಜಸ್ಥಾನ್ ಹತ್ತಿರ ಇದ್ದೀವಿ, ರಾಜಸ್ಥಾನ್ಗೆ ಹೋಗೋಣ ಅಂತ. ಜೈಪುರ್ಗೆ ಹೋಗ್ತೀವಿ, ದ್ಯಾಟ್ ವಾಸ್ ನಾಟ್ ಇನ್ ದ ಪ್ಲ್ಯಾನ್. ಜೈಪುರಿಂದ ಆಗ್ರಾ ಹತ್ರ ಅಂದ್ಬಿಟ್ಟು ಆಗ್ರಾಗೆ ಹೋಗ್ತೀವಿ, ತಾಜ್ ಮಹಲ್ ನೋಡ್ತೀವಿ, ದಟ್ ವಾಸ್ ನಾಟ್ ಇನ್ ದ ಪ್ಲ್ಯಾನ್. ಆಮೇಲೆ ತಾಜ್ ಮಹಲಿಂದ ನಮ್ದೇನು ಸ್ವಲ್ಪ ಪ್ಲ್ಯಾನ್ ಇತ್ತು ಅದೆಲ್ಲ ಆಗುತ್ತೆ. ಅಂದರೆ ಲಕ್ನೋಗೆ ಹೋಗ್ತೀವಿ, ಲಕ್ನೋವಿಂದ ಅಯೋಧ್ಯೆಗೆ ಹೋಗ್ತೀವಿ, ಅಯೋಧ್ಯೆಯಿಂದ ವಾರಣಾಸಿಗೆ ಹೋಗ್ತೀವಿ, ವಾರಣಾಸಿಯಿಂದ ದೇವ್ಗಢ್ಗೆ ಹೋಗ್ತೀವಿ, ದೇವ್ಗಢಿಂದ ಮನೆಗೆ ಬರೋ ಪ್ಲ್ಯಾನ್ ಇರುತ್ತೆ. ಬಟ್ ಪುರಿ ಜಗನ್ನಾಥನ ನೋಡ್ತೀವಿ ನೆಕ್ಸ್ಟ್ ಡೇ. ಜಗನ್ನಾಥನ ಬಗ್ಗೆ ಒಂದು ಸೇಯಿಂಗ್ ಇದೆ, ಏನು ಗೊತ್ತಾ? ನೀವು ಎಷ್ಟು ಅಂದ್ಕೊಂಡ್ರೂ ಹೋಗೋಕ್ಕಾಗಲ್ಲ, ಜಗನ್ನಾಥ ಕರ್ಸ್ಕೊಂಡ್ರೆ ಅಷ್ಟೇ ಹೋಗೋಕ್ಕಾಗೋದು ಅಂತ. ಸೊ ಲಕ್ಕಿಲಿ ಕರ್ಸ್ಕೊಬಿಡ್ತಾನೆ ನಮ್ಮನ್ನ. ಆಮೇಲೆ ಅಲ್ಲಿಂದ ವಾಪಸ್ ಬೆಂಗಳೂರು. ಇದೊಂದು ಸೀರೀಸ್ ಆಫ್ ವಿಡಿಯೋ ಅಥವಾ ವ್ಲಾಗ್ಸಲ್ಲಿ ದೀಸ್ ಆರ್ ದಿ ಥಿಂಗ್ಸ್ ದಟ್ಸ್ ಗೋನಾ ಬಿ ಕವರ್ಡ್. ಕರ್ನಾಟಕದಿಂದ ಸ್ಟಾರ್ಟ್ ಮಾಡ್ತೀವಿ. ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್, ಒರಿಸ್ಸಾ, ವೆಸ್ಟ್ ಬೆಂಗಾಲ್, ಮತ್ತು ವಾಪಸ್ ಆಂಧ್ರ ಪ್ರದೇಶ್ ಆ್ಯಂಡ್ ಕರ್ನಾಟಕ. ಸೊ ಟೋಟಲ್ ಆಗಿ 14 ಸ್ಟೇಟ್ಸ್, ವಿಚ್ ವಾಸ್ ನಾಟ್ ಇನ್ ದ ಪ್ಲ್ಯಾನ್ ಎಟ್ ಆಲ್. ಎಸ್, ಏನೇನಾಗುತ್ತೆ ಅಂತ ಈ ಅಡ್ವೆಂಚರಸ್ ಟ್ರಿಪ್ಪಲ್ಲಿ ಈ ವ್ಲಾಗ್ ಥ್ರೂ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ದಿಸ್ ವ್ಲಾಗ್ ಈಸ್ ಜಸ್ಟ್ ಫಾರ್ ಫನ್. ಇದನ್ನು ನಾನು ಪ್ರೊಫೆಷ್ನಲ್ ವ್ಲಾಗ್ ಥರ ಮಾಡಿಲ್ಲ, ಇದನ್ನು ನಾನು ಇಟ್ ವಾಸ್ ಜಸ್ಟ್ ಫಾರ್ ಫನ್. ಸುಮ್ಮನೆ ಮಜಾ ಬರ್ತಿತ್ತು, ಕೈಯಲ್ಲಿ ಕ್ಯಾಮ್ರಾ ಇತ್ತು ಅಂತ ವೀಡಿಯೋ ಮಾಡಿ, ಕ್ಲಿಪ್ಸ್ ಎಲ್ಲ ರೆಕಾರ್ಡ್ ಮಾಡಿ ಟ್ರಿಪ್ಪಿಂದ ಬಂದೆ. ಸೊ ಖಾಲಿ ಕೂತಿದ್ದೀನಲ್ವಾ, ಪೋಸ್ಟ್ ಮಾಡೋಣ ಅಂತ ಪೋಸ್ಟ್ ಮಾಡ್ತಿದ್ದೀನಿ. ಹೋಪ್ ಯು ಗೈಸ್ ಲೈಕ್ ಇಟ್. ಸೊ ಲೆಟ್ ಸ್ಟಾರ್ಟ್ ದ ವ್ಲಾಗ್ಸ್. ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಟೈಮ್ ಆದಮೇಲೆ ಈ ಥರ ವ್ಲಾಗ್ನ ಮಾಡ್ತಾ ಇದ್ದೀನಿ ಮತ್ತೆ. ಆ್ಯಂಡ್ ಇಟ್ಸ್ ಗೋನಾ ಬಿ ಅ ರಿಯಲಿ ಡಿಫ್ರೆಂಟ್ ಕೈಂಡ್ ಆಫ್ ವ್ಲಾಗ್ ಬಿಕಾಸ್ ಇದೊಂದು ಸೀರೀಸ್ ಆಗಿರುತ್ತೆ. ಆ್ಯಂಡ್ ಇಟ್ಸ್ ಗೋನಾ ಬಿ ಡಿಫ್ರೆಂಟ್ ಬಿಕಾಸ್ ಇಷ್ಟು ಟೈಮ್ ನಾನು ಮಾಡ್ಕೊಬಂದಿರೋದೆಲ್ಲ ಬರೀ ಬೈಕ್ ರಿಲೇಟೆಡ್ ಕಂಟೆಂಟ್ಸ್ ಆಗಿರ್ಬೋದು ಅಥವಾ ಮೋಟೋ ವ್ಲಾಗಿಂಗ್ ಆ ಥರದ್ದೇನೋ ಮಾಡ್ತಿದ್ದೆ. ಆ್ಯಂಡ್ ಫಾರ್ ದಿ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಕಾರಲ್ಲಿ ರೋಡ್ ಟ್ರಿಪ್ ಮಾಡ್ತಾ ಇರೋದು ವಿತ್ ಮೈ ಫ್ರೆಂಡ್ಸ್. ಆ್ಯಂಡ್ ಹಿಯರ್ ಈಸ್ ಮೈ ಫಸ್ಟ್ ನಿಗಾ, ತೇಜಸ್ ಅಂತ. ಹಿ ವಾಸ್ ಮೈ ಇಂಟ್ರೊಡಕ್ಷನ್ ಕೊಡಬೇಕಂದ್ರೆ ಹಿ ವಾಸ್ ಮೈ ಜೂನಿಯರ್ ಅಟ್ ಸ್ಕೂಲ್. ಬಟ್ ಜೂನಿಯರ್ ಸೀನಿಯರ್ ಎಲ್ಲ ಸ್ಕೂಲಲ್ಲೇ ಮುಗಿದು ವಿ ಆರ್ ಗುಡ್ ಫ್ರೆಂಡ್ಸ್ ನಾವು. ಏನು ಹೇಳ್ತೀವಿ ನಾವು? ಏನಿಲ್ಲ, ದಿಸ್ ಇಸ್ ಆಲ್ಸೋ ಮೈ ಫಸ್ಟ್ ರೋಡ್ ಟ್ರಿಪ್. ಇಷ್ಟು ದೂರ ಹೋಗ್ತಿರೋದು ಕಾರಲ್ಲಿ, ದೂರ ಹೋಗ್ತಿರೋದು. ಅದತ್ರ ಎಷ್ಟು 2,500 ಕಿಲೋಮೀಟರ್ ಒನ್ ವೇ. ಸೊ ಇನ್ನೊಂದೇನಪ್ಪ ಅಂದರೆ ವಿ ನಾಟ್ ಟ್ರಾವೆಲಿಂಗ್ ಆನ್ ಅ ಪೆಟ್ರೋಲ್ ಆರ್ ಡೀಸೆಲ್ ವೆಹಿಕಲ್. ಅದು ಆ್ಯಕ್ಚುಲಿ ಸ್ಪೆಷಾಲಿಟಿ ಬಿಕಾಸ್ ಎಷ್ಟೊಂದು ಜನರ ತಲೆಯಲ್ಲಿ ಏನಿರುತ್ತೆ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡ್ರೆ ಟೂರಿಂಗ್ ಮಾಡೋಕ್ಕಾಗಲ್ಲ ಅಂತ. ಆ್ಯಂಡ್ ಸ್ಟೀರಿಯೋಟೈಪ್ಸ್ನ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸ್ಟೀರಿಯೋಟೈಪ್ನ ಬ್ರೇಕ್ ಮಾಡಿ ವಿ ಆರ್ ಆಲ್ಮೋಸ್ಟ್ ಸೇವಿಂಗ್ ಲೈಕ್ 70% ಆಫ್ ದ
ಮನಿ ಅಂದರೆ ಫ್ಯೂಲ್ಗೆ ಪೆಟ್ರೋಲ್ ಅಥವಾ ಡೀಸೆಲ್ಗೆ ಫ್ಯೂಲ್ ಚಾರ್ಜ್ ಬೇಕಿತ್ತಲ್ಲ 70%. ದಿಸ್ ಈಸ್ ಅವರ್ ಕಾರ್ ಡ್ರೈವರ್ ಎಲ್ಲ ಬ್ರೇಕ್ XEV9S ಮಹೀಂದ್ರ. ಅದು 500 ಕಿಲೋಮೀಟರ್ ರೇಂಜ್ ಆ್ಯಕ್ಚುಲಿ. ಬಟ್ ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಎವ್ರಿ 400 ಕಿಲೋಮೀಟರ್ಸ್ ರೇಂಜ್ಗೆ ನಮಗೊಂದು ಪೆಟ್ರೋಲ್ ಬಂಕ್ ಸಿಗೋ ಥರ ರೂಟ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಪೆಟ್ರೋಲ್ ಬಂಕಲ್ಲ ಏನದು, ಚಾರ್ಜಿಂಗ್ ಸ್ಟೇಷನ್. ಸೊ ಎಸ್, for the next 10-12 days this is our home. ಎಸ್. ಇನ್ನು ನಮ್ಮ ಡ್ರೈವರ್ ಬಂದಿಲ್ಲ, ಕಾಯ್ತಾ ಇದ್ದೀವಿ. ಏಯ್ ಕಾಲ್ ಹಾಕೋ ಡ್ರೈವರ್ಗೆ. ಎಲ್ಲೋನು ಎಷ್ಟೊತ್ತು ನಿಂಗೆ? ಅಲ್ಲ ಎಷ್ಟೊತ್ತಪ್ಪ ಬ್ರೇಕ್ ನಿನಗೆ? ಬೇಗ ಬರೋ ಡ್ರೈವರ್, ನಮ್ಮ ವೀಕ್ಷಕರೆಲ್ಲ ಕಾಯ್ತಾ ಇದ್ದಾರೆ. ದ ಪಾಯಿಂಟ್ ಈಸ್ ಮನೇಲಿ ಹೆಂಗೆ ಒಪ್ಪಿದ್ರು ಮಗ? ಬಿಕಾಸ್ ನನಗೆ ಟು ಬಿ ಆನೆಸ್ಟ್ ನನಗೆ ನರ್ವಸ್ನೆಸ್ ಇದೆ ಆಯಿತಾ. ಬಿಕಾಸ್ ತುಂಬ ಲಾಂಗ್ ಜರ್ನಿ ಆ್ಯಂಡ್ ಆಲ್ಮೋಸ್ಟ್ 2 weeks ಆಗುತ್ತೆ. ನಿಮ್ಮ ಮನೇಲಿ ಏನಂದ್ರು ಮಗ? ನಾನು ಅವ್ರಿಗೆ ಕಾರಲ್ಲಿ ಹೋಗ್ತೀನಿ ಅಂತ ಹೇಳಿದೆ. ಅಣ್ಣ ಆ್ಯಕ್ಚುಲಿ ಮನೇಲಿ ಹೇಳಿರೋದು ನಾನು ಟ್ರೈನಲ್ಲಿ ಹೋಗ್ತಿದ್ದೀನಿ ವಾರಾಣಸಿಗೆ, ಗಂಗಾಜಲ ತಗೊಬರ್ತೀನಿ ಅಂತ ಹೇಳೋನೆ. ಬಟ್ ನಮ್ಮ ಮನೇಲಿ ನಾನು ನೀಟಾಗಿ ಹೇಳಿದ್ದೀನಿ, ಏನೂ ಹೇಳಿಲ್ಲ. ಬಿಕಾಸ್ ಐ ಥಿಂಕ್ ಮೈ ಪೇರೆಂಟ್ಸ್ ಆರ್ ಕೂಲ್. ಆಲ್ರೆಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಟ್ರಾಮಟೈಸ್ ಮಾಡಿಬಿಟ್ಟಿದ್ದೀನಿ ಪಾಸ್ಟಲ್ಲಿ. ಇವನೇ ನಮ್ಮ ಡ್ರೈವರು. ಡ್ರೈವರ್ ಬಾರ ಮುಖ ತೋರ್ಸೋ ಇಲ್ಲಿ. ನನ್ನ ಸ್ಕೂಲಿಂದ ನನ್ನ ಕ್ಲಾಸ್ಮೇಟ್ ಅಲ್ಲ ಏನದು, ನಾನು ಹಾಸ್ಟೆಲ್ ಇದ್ನಲ್ಲ ಹೈಸ್ಕೂಲಿಂದ ನನ್ನ ರೂಮ್ಮೇಟ್ ಇವನು ಆ್ಯಕ್ಚುಲಿ. ಗಂಡು ಪ್ರಕಾಶ್ ಅಂತ ಹೆಸರು. ಮಾತಾಡು, ವ್ಲಾಗ್ ಮಾತಾಡಿ. ಏನು ಮಾತಾಡಲಿ, ಹೇಳು. ಮಾತೇ ಬರ್ತಾ ಇಲ್ಲ. ಹೈದರಾಬಾದ್ ದಾಟದ ಮೇಲೆ ನಮಗೆ ಮಾತುಗಳು ಬರೋದು. ಯಾಕೆ? ಬೆಂಗಳೂರು ದಾಟ ಗಂಟ ಒಂದು ಸ್ವಲ್ಪ ಅದೇನೋ ಹೇಳೋಕ್ಕಾಗ್ತಾ ಇಲ್ಲ, ಬಟ್ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಗೈಸ್. ಆ್ಯಕ್ಚುಲಿ ಬ್ರೋ, ದಿಸ್ ಬ್ರೋ ಇವತ್ತು ಮೀಟ್ ಆಗಿದ್ದು ನಾನು. ಹೀಗೆಲ್ಲ ನಾಚ್ಕೋಬಾರ್ದು. ಇವ್ರದೇ ಐಡಿಯಾ ಆ್ಯಕ್ಚುಲಿ ವ್ಲಾಗ್ ಮಾಡೋಣ ಅಂತ ಅಲ್ವಾ ಬ್ರೋ? ಇವತ್ತು ಮೀಟ್ ಆಗಿದ್ದು. ಬಟ್ ಭಾನುಪ್ರಕಾಶ್ ಫ್ರೆಂಡ್ ಅಂದರೆ ನಂದು ಫ್ರೆಂಡ್ ಇದ್ದಂಗೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸಾವಿರಾರು ಜನ ಹುಡುಗಿಯರು ನೋಡ್ತಾ ಇರ್ತಾರೆ ಅಂತ ಕರೆಕ್ಟಾಗಿ ಮಾತಾಡು. ಇವರು ಅಮಿತ್ ಬ್ರೋ ಇವತ್ತು ಭೇಟಿಯಾದರು. ಆಮೇಲೆ ಈ ಬ್ರೋ ಇವತ್ತಿಂದ ನಾನು ಬ್ರೋ ಜೊತೆ ಫುಲ್ ನಾರ್ತ್ ಕರ್ನಾಟಕ ಭಾಷೆಯಲ್ಲಿ ಮಾತಾಡ್ತೀನಿ. ಇವರು ಬೈಕರ್ ಅಂತ ಗೊತ್ತಾಯ್ತು ನಮಗೆ. ಭಾನು ಹೇಳಿದ, ಇಷ್ಟೇ ಗೊತ್ತಿರೋದು, ಇನ್ನು ಮುಂದೆ ಗೊತ್ತಾಗುತ್ತೆ. ಎಸ್, ದೇರ್ ಈಸ್ ನೋ ಏನಂತಾರೆ ಅದಕ್ಕೆ ಆಕ್ವರ್ಡ್ನೆಸ್ ಆ್ಯಸ್ ಆಫ್ ನಾವು. ಸೊ ಇನ್ನೇನು ಹೊರಟಿದ್ವಿ. ನಮಸ್ಕಾರ ಸರ್. ಬ್ಲಾಗ್ ಮಾಡ್ತಿದ್ದೀರಾ? ಇಲ್ಲ ಸರ್, ಆ್ಯಕ್ಚುಲಿ ಹೊರಟಿದ್ವಿ, ಪೆಟ್ರೋಲ್ ಬಂಕಲ್ಲಿ ನಿಲ್ಸಿದ್ವಿ. ಕ್ಯಾಮ್ರಾ ಸರ್ ಹಾಯ್ ಹೇಳಿ ಸರ್. ನಾವು ಆ್ಯಕ್ಚುಲಿ ವಾರಾಣಸಿಗೆ ಹೊರಟಿದ್ದೀವಿ ಸರ್, ಕಾಶಿ ಹೋಗಿ. ಒಳ್ಳೇದಾಗಲಿ. ಚೆನ್ನಾಗಿ ಹೋಗಿ ಬನ್ನಿ, ಹುಷಾರಾಗಿ ಹೋಗಿ ಬನ್ನಿ. ದೇವರಿಗೆ ನಮ್ಮ ಕಡೆಯಿಂದ ಎಲ್ಲರಿಗೂ ಒಳ್ಳೇದಾಗಲಿ. ಸರಿ ಸರ್, ಥ್ಯಾಂಕ್ ಯು ಸರ್. ಗುಡ್ ನೈಟ್. ಥ್ಯಾಂಕ್ ಯು ಸರ್. ಸರಿ, ಇನ್ನೇನು ನಮ್ಮ ಪೊಲೀಸ್ ಮಾಮಾಸಿಂದನೂ ಪ್ಲಸ್ಸಿಗೆ ಸಿಕ್ಕಿದೆ. ಲೆಟ್ಸ್ ಇಲ್ಲ ಲೆಟ್ಸ್ ಕೀಪ್ ಗೋಯಿಂಗ್. ಎಸ್. ಒಂದು ನಿಮಿಷ ಇಳಿಯೋ, ಫೋಟೋ ತಕ್ಕೋಬೇಕು. ಗಂಡು ಪ್ರಕಾಶ್